Hello guys, welcome to my spoken English video series. ಇದು ಸ್ಪೋಕನ್ ಇಂಗ್ಲಿಷ್ ಸೀರೀಸ್ ನಲ್ಲಿ ವಿಡಿಯೋ ನಂಬರ್ 20. ಈಗ ಆಲ್ರೆಡಿ 19 ವಿಡಿಯೋಸ್ ಅಪ್ಲೋಡ್ ಆಗಿದೆ. ಎಲ್ಲ ವಿಡಿಯೋಸ್ ಗ್ರಾಮರ್ ನ ಬೇರೆ ಬೇರೆ ಟಾಪಿಕ್ಸ್ ನ ಮೇಲೆ ನಾನು ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಅವುಗಳನ್ನ ಎಲ್ಲಾ ಲಿಂಕ್ಸ್ ನ ನಾನು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಪೇಸ್ಟ್ ಮಾಡಿದ್ದೀನಿ. ನೀವು ಮೊದಲು ಆ ವಿಡಿಯೋಗಳನ್ನ ನೋಡಿ ಅಲ್ಲಿರುವಂತ ಟೆನ್ಸಸ್ ನ ಚೆನ್ನಾಗಿ ಕಲೀರಿ. ಆಗ ಮಾತ್ರ ಈ ಮುಂದೆ ಬರುವ ಎಲ್ಲಾ ವಿಡಿಯೋಗಳು ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಯಾವ್ದು ಅರ್ಥ ಆಗೋದಿಲ್ಲ, ಕಷ್ಟ ಆಗುತ್ತೆ ಕಲಿಯೋದಕ್ಕೆ. ರೈಟ್. ಸೊ ನಾನು ಇವತ್ತಿನ ಕ್ಲಾಸ್ ನಲ್ಲಿ ರಿಪೋರ್ಟೆಡ್ ಸ್ಪೀಚ್ ನ ಹೇಳ್ಕೊಡ್ತಾ ಇದ್ದೀನಿ. ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಇಂಡೈರೆಕ್ಟ್ ಸ್ಪೀಚ್ ಕೂಡ. ರೈಟ್. ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ನ ನಾನು ಇವತ್ತಿನ ಕ್ಲಾಸ್ ನಲ್ಲಿ ಹೇಳ್ತಿದ್ದೀನಿ. ಇಂಡೈರೆಕ್ಟ್ ಸ್ಪೀಚ್ ನ ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಕೂಡ ಕರಿತೀವಿ. ಓಕೆ, ಇವತ್ತಿನ ಕ್ಲಾಸ್ ನ ನಾವು ಸ್ಟಾರ್ಟ್ ಮಾಡೋಣ. ನೀವು ಮೊಬೈಲ್ ನಲ್ಲಿ ವಿಡಿಯೋ ವಾಚ್ ಮಾಡ್ತಿದ್ರೆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾಕೆಂದ್ರೆ ನಿಮಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಅದೇ ರೀತಿ ನೀವು ಡೆಸ್ಕ್ಟಾಪ್ ನಲ್ಲೂ ಕೂಡ ಮಾಡಿ, ಯಾವುದೇ ವಿಡಿಯೋನ ನೀವು ಮಿಸ್ ಆಗೋದಿಲ್ಲ. ರೈಟ್. ಸೊ ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು, ನಾವು ಯಾಕೆ ಯೂಸ್ ಮಾಡಬೇಕು? ಸೊ ಮೊದಲು ಅದನ್ನ ತಿಳ್ಕೊಳ್ಳೋಣ, ಆಮೇಲೆ ನಾನು ನಿಮ್ಗೆ ಎಕ್ಸಾಂಪಲ್ಸ್ ನ ಹೇಳ್ಕೊಡ್ತೀನಿ. Reported speech is expressing others' words, lines, thoughts or simply what they said. ನೋಡಿ, ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಬೇರೆಯವರು ಹೇಳಿರುವಂತಹ ಮಾತುಗಳನ್ನ ನಮ್ಮ ಭಾಷೆಯಲ್ಲಿ ಹೇಳೋದು. ರೈಟ್. ರಿಪೋರ್ಟ್ ಮಾಡೋದು. ಓಕೆ, ಸೊ ರಿಪೋರ್ಟ್ ಮಾಡೋದು ಅಂದ್ರೆ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಈಗ ರಿಪೋರ್ಟರ್ ಇರ್ತಾರೆ, ಅವ್ರ ಕೆಲಸ ಏನು? ಬೇರೆಯವರ ಇಂಟರ್ವ್ಯೂಸ್ ನ ರಿಪೋರ್ಟ್ ಮಾಡೋದು, ಬೇರೆಯವರು ಹೇಳಿರೋ ವಿಷಯಗಳನ್ನ ನಮಗೆ ಕನ್ವೆ ಮಾಡೋದು. ಅದನ್ನ ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಬೇರೆಯವರ ಮಾತುಗಳು ಅಥವಾ ಲೈನ್ಗಳು ಅಥವಾ ಥಾಟ್ಸ್, ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ನಮ್ಮ ಮಾತುಗಳಲ್ಲಿ ಹೇಳೋದೇ ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚ್. ಇದಕ್ಕೆ ಆಪೋಸಿಟ್ ಯಾವುದು ಅಂದ್ರೆ ಡೈರೆಕ್ಟ್ ಸ್ಪೀಚ್. ನಾವು ಹೇಳಿದ್ರೆ ಅದು ಡೈರೆಕ್ಟ್ ಸ್ಪೀಚ್, ಬೇರೆಯವರು ಹೇಳಿದ್ದನ್ನ ನಾವು ಹೇಳಿದ್ರೆ ಅದು ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚ್. The reported speech is typically introduced by verbs such as say, tell, admit, complain. ಈ ಎಲ್ಲ ಪದಗಳಿಂದ ನಾವು ರಿಪೋರ್ಟೆಡ್ ಸ್ಪೀಚ್ ನ ಹೇಳ್ತೀವಿ ಮತ್ತು ಅವೆಲ್ಲ ಪಾಸ್ಟ್ ಟೆನ್ಸ್ ನಲ್ಲೇ ಹೇಳ್ತೀವಿ. ರೈಟ್. ಯಾರಾದ್ರೂ ಹೇಳಿರೋ ಮಾತುಗಳನ್ನ ನಾವು ಹೇಳ್ಬೇಕು ಅಂದ್ರೆ ಅಫ್ಕೋರ್ಸ್ ಪಾಸ್ಟ್ ಟೆನ್ಸ್ ನಲ್ಲೇ ಹೇಳ್ತೀವಿ, ಯಾಕಂದ್ರೆ ಅವ್ರು ಹೇಳಾಗಿರುತ್ತೆ, ಅದನ್ನ ನಾವೀಗ ಹೇಳ್ಬೇಕು. ಆಗ ನಾವು ಈ ಪದಗಳನ್ನ ಹೇಳ್ತೀವಿ. ರೈಟ್. ಅವರು ಹೇಳಿದ್ರು ಅಥವಾ ಅವರು ಈ ರೀತಿಯಾದಂತಹ ಮಾತನ್ನ ಆಡಿದ್ರು. ನೋಡಿ ಪದಗಳು ಹೇಗ್ ಬರ್ತಿದೆ: ಆಡಿದರು, ಹೇಳಿದ್ರು, ಅಭಿಪ್ರಾಯ ಪಟ್ಟರು, ಅವರ ನಿರ್ಧಾರ ಇದು, ಈ ರೀತಿ ಹೇಳ್ತೀವಲ್ಲ ಕನ್ನಡದಲ್ಲಿ. ಅದೇ ರೀತಿ ಸೇ, ಟೆಲ್, ಅಡ್ಮಿಟ್, ಕಂಪ್ಲೇನ್, ಎಕ್ಸ್ಪ್ಲೈನ್, ರಿಮೈಂಡ್, ಈ ರೀತಿ ಪದಗಳನ್ನ ನಾವು ಯೂಸ್ ಮಾಡ್ತೀವಿ ಅಂಡ್ ಅವು ಪಾಸ್ಟ್ ಟೆನ್ಸ್ ನಲ್ಲಿ ಇರುತ್ತೆ. We use the indirect speech if we want to say what other people said, thought or felt. Okay, so ನಾವು ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ನ ಬೇರೆಯವರು ಏನ್ ಹೇಳಿದ್ರು ಅಥವಾ ಏನ್ ಅಭಿಪ್ರಾಯ ಪಟ್ಟರು ಅನ್ನೋದನ್ನ ಹೇಳೋದಿಕ್ಕೆ ಯೂಸ್ ಮಾಡ್ತೀವಿ. ರೈಟ್. ಸೊ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಸೊ ಈಗ ನಾನು ಡೈರೆಕ್ಟ್ ಸ್ಪೀಚ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ನ ಎರಡನ್ನೂ ಒಂದೇ ಸರಿ ತೋರಿಸ್ತೀನಿ, ಹೇಗೆ ನೀವು ಕನ್ವರ್ಟ್ ಮಾಡಬಹುದು ಅಂತ. ಅರ್ಥ ಆಗಿದೆಯಾ? ನಾವ್ ಯಾಕೆ ಯೂಸ್ ಮಾಡ್ತೀವಿ? ರಿಪೀಟ್ ಮಾಡ್ತಾ ಇದೀನಿ ನೋಡಿ. ಬೇರೆಯವರು ಹೇಳಿರುವಂತಹ ಮಾತುಗಳನ್ನ ನೀವು ಮತ್ತೊಬ್ಬರಿಗೆ ಹೇಳಬೇಕು ಅಂದಾಗ ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಅದರಲ್ಲಿ ಕೊಟೇಶನ್ ಮಾರ್ಕ್ ಇರೋದಿಲ್ಲ. ನಾರ್ಮಲ್ ಆಗಿ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಕೊಟೇಶನ್ ಮಾರ್ಕ್ ಇರೋದಿಲ್ಲ, ಬಟ್ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಸ್ಟೇಟ್ಮೆಂಟ್ ಯಾವಾಗ್ಲೂ ಕೊಟೇಶನ್ ಮಾರ್ಕ್ ನ ಒಳಗಡೆ ಇರುತ್ತೆ. ಇಲ್ಲಿ ನೋ ಕೊಟೇಶನ್ ಮಾರ್ಕ್. ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ಕೊಟೇಶನ್ ಮಾರ್ಕ್ ಇರೋಲ್ಲ. ಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೇಗೆ ಹೇಳ್ತೀವಿ ಅಂದ್ರೆ ನೋಡಿ, he said I write a letter. ರೈಟ್. he said I write a letter. ಅವನ್ ಹೇಳ್ದ ನಾನು ಲೆಟರ್ ಬರಿತೀನಿ ಅಂತ. ನಾನೇನ್ ಹೇಳ್ತಾ ಇದ್ದೀನಿ ಇಲ್ಲಿ, ಅವನು ಏನ್ ಹೇಳ್ದ ಅನ್ನೋದನ್ನ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಏನು ಚೇಂಜ್ ಮಾಡದೆ. ಬಟ್ ಬೇರೆಯವರ ಮಾತುಗಳನ್ನ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದಾಗ ನಾವು ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಹೇಳ್ತೀವಿ. ನೆನಪಿಟ್ಕೊಳ್ಳಿ ಡಿಫ್ರೆನ್ಸ್ ಹೇಗಿದೆ ಅಂತ. ಈಗ ನೋಡಿ, he said that he wrote a letter. ಇದು ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚ್. ಅವನ್ ಹೇಳ್ದ ಅವನ್ ಲೆಟರ್ ಬರಿತಾನೆ ಅಂತ. ಡೈರೆಕ್ಟ್ ಸ್ಪೀಚ್ ಅಂದ್ರೆ ಆಸ್ ಇಟ್ ಈಸ್ ಹೇಳೋದನ್ನ ನಾವು ಡೈರೆಕ್ಟ್ ಸ್ಪೀಚ್ ಅಂತೀವಿ. ಅವನ್ ಏನ್ ಹೇಳ್ದ ಆಸ್ ಇಟ್ ಈಸ್, ಏನು ಬದಲಾವಣೆ ಮಾಡದೆ ಹೇಳ್ಬೇಕಾದ್ರೆ ಡೈರೆಕ್ಟ್ ಸ್ಪೀಚ್ ಯೂಸ್ ಮಾಡ್ತೀವಿ. ಅವನ್ ಹೇಳ್ದ ನಾನ್ ಲೆಟರ್ ಬರಿತೀನಿ ಅಂತ, ಅದು ಡೈರೆಕ್ಟ್ ಸ್ಪೀಚ್. ಅವನ್ ಹೇಳ್ದ ಅವನು ಲೆಟರ್ ಬರಿತಾನಂತೆ, ಅದು ಇಂಡೈರೆಕ್ಟ್ ಸ್ಪೀಚ್. ನೋಡಿ,
ಡೈರೆಕ್ಟ್ ಸ್ಪೀಚ್ ಅಲ್ಲಿ ನಾವು ಸ್ಟೇಟ್ಮೆಂಟ್ ಗೆ ಕೊಟೇಶನ್ ಮಾರ್ಕ್ ಹಾಕ್ತಿವಿ, ಈ ರೀತಿ ಇದು ಕೊಟೇಶನ್ ಮಾರ್ಕ್ ಅಂತೀವಿ. ಅಂದ್ರೆ ಈ ಸೆಂಟೆನ್ಸ್ ನ ಈ ಒಂದು ಸ್ಟೇಟ್ಮೆಂಟ್ ನ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳೋದಿಕ್ಕೆ. ಫಾರ್ ಎಕ್ಸಾಂಪಲ್, ಐ ಲೈಕ್ ಇಟ್ ಹಿ ಸೆಡ್, ನನಗೆ ತುಂಬಾ ಇಷ್ಟ ಆಯ್ತು ಅಂತ ಅವ್ನು ಹೇಳ್ದ. ಅದನ್ನ ನಾವು ರಿಪೋರ್ಟ್ ಮಾಡ್ಬೇಕಾದ್ರೆ ಹಿ ಸೆಡ್ ಹಿ ಲೈಕ್ಡ್ ಇಟ್, ಅವ್ನು ಹೇಳ್ದ ಅವ್ನಿಗೆ ಅದು ಇಷ್ಟ ಆಯ್ತು ಅಂತೆ. ಗೊತ್ತಾಯ್ತಲ್ಲ, ಅಂತೆ ಅಂತ ಮತ್ಗಳು ಬರುತ್ತೆ ನಮಗಿಲ್ಲಿ. ಹಿ ಸೆಡ್ ಹಿ ಲೈಕ್ಡ್ ಇಟ್, ಅವ್ನು ಹೇಳ್ದ ಅವನಿಗೆ ಇದು ಇಷ್ಟ ಆಯ್ತು. ಕಿರಣ್ ಇಸ್ ಲೇಟ್ ಹಿ ಥಾಟ್, ಅವನಿಗನ್ನಿಸ್ತು ಕಿರಣ್ ಲೇಟ್ ಆಗಿ ಬಂದ ಅಂತ. ಹಿ ಥಾಟ್ ದಟ್ ಕಿರಣ್ ವಾಸ್ ಲೇಟ್, ಅವನಿಗನ್ನಿಸ್ತು ಕಿರಣ್ ಲೇಟ್ ಆಗಿ ಬಂದಿದ್ದಾನೆ ಅಂತ. ರೈಟ್. ಅಂಡ್ ಇನ್ನೊಂದು ನೀವು ನೆನ್ಪಿಟ್ಕೋಬೇಕಿಲ್ಲಿ, ಇಸ್ ಇದು ವಾಸ್ ಆಗಿದೆ, ಐ ಲೈಕ್ ಇಟ್ ಇದ್ದು ಐ ಲೈಕ್ ಡಿಟ್ ಹಿ ಲೈಕ್ ಡಿಟ್ ಆಗಿದೆ, ರೈಟ್ ಇದ್ದು ರೋಟ್ ಆಗಿದೆ. ಸೊ ಯಾವಾಗ್ಲೂ ಕೂಡ ಡೈರೆಕ್ಟ್ ಸ್ಪೀಚ್ ನಲ್ಲಿ ನಾವು ಏನ್ ಹೇಳ್ತೀವಿ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ನ ರೂಪದಲ್ಲೇ ಹೇಳ್ತೀವಿ. ಅಂಡ್ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಏನ್ ಹೇಳ್ತೀವಿ, ಯಾವಾಗ್ಲೂ ಪಾಸ್ಟ್ ಟೆನ್ಸ್ ನ ಮಾಡಿ ಹೇಳ್ತೀವಿ. ಸೊ ಡೈರೆಕ್ಟ್ ಸ್ಪೀಚ್ ಅಂದ್ರೆ ಅವರು ಏನ್ ಹೇಳಿದ್ದಾರೆ ಅನ್ನೋದು ಆಸ್ ಇಟ್ ಈಸ್ ಪ್ರೆಸೆಂಟ್ ಮಾಡೋದು. ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ನಮ್ಮ ಭಾಷೆಯಲ್ಲಿ ಅವ್ರು ಹೇಳೋದನ್ನ ರಿಪೋರ್ಟ್ ಮಾಡೋದು. ನೋಡಿ, ಐ ವಿಲ್ ಪಾಸ್ ದ ಎಕ್ಸಾಮ್, ಶಿ ಹೋಪ್ಡ್, ಅವಳು ಅಂದುಕೊಂಡಳು ನಾನು ಪಾಸ್ ಆಗ್ತೀನಿ ಅಂತ. ಅಂದ್ರೆ ನಾನು ಪಾಸ್ ಆಗ್ತೀನಿ ಅಂತ ಅವಳು ಅನ್ಕೊಂಡ್ಲು. ಶಿ ಹೋಪ್ಡ್ ಶಿ ವುಡ್ ಪಾಸ್ ದ ಎಕ್ಸಾಮ್, ಅವಳು ಅನ್ಕೊಂಡ್ಲು ಅವಳು ಪಾಸ್ ಆಗಬಹುದು ಅಂತ. ಅಂದ್ರೆ ಇಲ್ಲಿ ಅವಳ ಬಗ್ಗೆನೇ ನಾವು ಮಾತಾಡ್ತಿರೋದು. ಸೊ ಅವಳು ಏನ್ ಹೇಳಿದ್ಲು ಅನ್ನೋದು ಡೈರೆಕ್ಟ್ ಹೇಳ್ಬೇಕಂದ್ರೆ ನಾವು ಡೈರೆಕ್ಟ್ ಸ್ಪೀಚ್ ಯೂಸ್ ಮಾಡ್ತೀವಿ. ರಿಪೋರ್ಟ್ ಮಾಡಿ ಹೇಳ್ಬೇಕಂದ್ರೆ ರಿಪೋರ್ಟೆಡ್ ಸ್ಪೀಚ್ ಹೇಳ್ತೀವಿ. ಓಕೆ, ಸೊ ರೂಲ್ಸ್ ನೆನ್ಪಿಟ್ಟುಕೊಳ್ಳಿ. ಇಲ್ಲಿ ಯಾವಾಗ್ಲೂ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಐ ಇದ್ರೆ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಹಿ ಅಥವಾ ಶಿ ಆಗುತ್ತೆ. ವಿ, ದೇ, ಮೈ ಇದ್ದಾಗ ಹಿಸ್ ಅಥವಾ ಹರ್ ಆಗುತ್ತೆ, ಯಾಕೆಂದ್ರೆ ಅವ್ರ ಬಗ್ಗೆ ನಾವು ಮಾತಾಡ್ತಿರ್ತೀವಿ. ಹಿ ಅಥವಾ ಶಿ ಐ ಅಂತ ಹೇಳಿದ್ರೆ ನಾವು ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಹಿ ಅಥವಾ ಶಿ ಅನ್ನೋದನ್ನ ಯೂಸ್ ಮಾಡ್ಬೇಕು ಅಲ್ವಾ. ಯುವರ್ ಇದ್ರೆ ಮೈ ಆಗುತ್ತೆ, ಯಾಕೆಂದ್ರೆ ಅವ್ರು ನಮ್ ಬಗ್ಗೆ ಮಾತಾಡ್ತಿರ್ತಾರೆ. ಅವರ್ ಅಂತಿದ್ರೆ ದೇರ್ ಆಗುತ್ತೆ, ಯಾಕೆಂದ್ರೆ ಅವ್ರ ಬಗ್ಗೆ ಅವ್ರು ಮಾತಾಡ್ತಾ ಇರ್ತಾರೆ. ಮೀ, ಹಿಮ್ ಅಥವಾ ಹರ್, ಯಾಕೆಂದ್ರೆ ಅವ್ರ ಬಗ್ಗೆ ಮಾತಾಡುವಾಗ ಮೀ ಅಂತ ಹೇಳ್ತಾರೆ, ಅವಾಗ ನಾವು ಅಥವಾ ಹಿಮ್ ಅಥವಾ ಹರ್ ಅಂತ ಯೂಸ್ ಮಾಡಿ ಹೇಳ್ಬೇಕು ಅಲ್ವಾ. ಸೊ ಬೇರೆಯವರು ಅಸ್ ಅಂತ ಅವ್ರು ಮಾತಾಡ್ತಾರೆ, ನಾವೇನ್ ಹೇಳ್ಬೇಕು, ದೆಮ್ ಅಂತ ಹೇಳ್ಬೇಕು. ಅದೇ ರೀತಿ ಹಿಯರ್ ಇದ್ದಿದ್ದು ನಮಗೆ ದೇರ್ ಆಗುತ್ತೆ, ಅವರಿಗೆ ಅಲ್ಲಿ ಅಂದ್ರೆ ನಮಗೆ ಅಲ್ಲಿ ಆಗುತ್ತೆ ಅಲ್ವಾ. ಸೊ ಸಾರಿ, ಅವರು ಇಲ್ಲಿ ಅಂತ ಹೇಳಿದಾಗ ನಮಗದು ಅಲ್ಲಿ ಆಗುತ್ತೆ. ಟುಡೇ ಇದ್ದಿದ್ದು ದಟ್ ಡೇ ಆಗುತ್ತೆ, ಅವ್ರು ಹೇಳುವಾಗ ಟುಡೇ, ಬಟ್ ನಾವು ಅದನ್ನ ಹೇಳುವಾಗ ದಟ್ ಡೇ ಆಗುತ್ತೆ. ದಿಸ್ ಮಾರ್ನಿಂಗ್ ಇದ್ದಿದ್ದು ದಟ್ ಮಾರ್ನಿಂಗ್ ಆಗುತ್ತೆ. ಎಸ್ಟರ್ಡೇ ಇದ್ದಿದ್ದು ದ ಡೇ ಬಿಫೋರ್ ಆಗುತ್ತೆ. ಎಸ್ಟರ್ಡೇ ಅಂದ್ರೆ ಅವ್ರಿಗೆ ಅದು ಎಸ್ಟರ್ಡೇ ಆಗಿತ್ತು, ಬಟ್ ನಮಗೆ ದ ಡೇ ಬಿಫೋರ್. ಟುಮಾರೋ ದ ನೆಕ್ಸ್ಟ್ ಡೇ, ದ ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಮಂತ್ ನಾವೇನ್ ಹೇಳ್ತೀವಿ, ದ ಫಾಲೋಯಿಂಗ್ ವೀಕ್ ಅಥವಾ ಫಾಲೋಯಿಂಗ್ ಮಂತ್, ಅಂದ್ರೆ ಮುಂದೆ ಬರುವ ವೀಕ್ ಅಥವಾ ಮಂತ್. ರೈಟ್. ಸೊ ಹೆಲ್ಪಿಂಗ್ ವರ್ಬ್ ಗಳು ಏನಾಗುತ್ತೆ, ವಿಲ್ ಇದ್ದಿದ್ದು ಐ ವಿಲ್ ಸಿ ಯು ಲೇಟರ್, ಶಿ ಸೆಡ್ ಶಿ ವುಡ್ ಸಿ ಯು ಲೇಟರ್. ಗೊತ್ತಾಯ್ತಾ. ವಿಲ್ ಅನ್ನೋದು ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ವುಡ್ ಆಗುತ್ತೆ, ಐ ವಿಲ್ ಸಿ ಯು ಲೇಟರ್. ಶಿ ಸೆಡ್ ಶಿ ವುಡ್ ಸಿ ಯು ಲೇಟರ್. ಕ್ಯಾನ್ ಇದ್ದಿದ್ದು ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ಹಿ ಸೆಡ್ ಹಿ ಕುಡ್ ಸ್ಪೀಕ್ ಇಂಗ್ಲಿಷ್. ಗೊತ್ತಾಯ್ತಲ್ಲ, ಪಾಸ್ಟ್ ಟೆನ್ಸ್ ಆದಾಗ ಕುಡ್ ಆಗುತ್ತೆ. ಶಲ್, ಐ ಶಲ್ ಕಮ್ ಲೇಟರ್, ಶಿ ಸೆಡ್ ಶಿ ವುಡ್ ಕಮ್ ಲೇಟರ್. ಸೊ ಕಮ್ ಇಲ್ಲಿ ನೋಡಿ, ಶಲ್ ಕೂಡ ವುಡ್ ಆಗುತ್ತೆ. ಶುಡ್, ಐ ಶುಡ್ ಕಾಲ್ ಮೈ ಮದರ್, ಹಿ ಸೆಡ್ ಹಿ ಶುಡ್ ಕಾಲ್ ಹಿಸ್ ಮದರ್. ಶುಡ್ ಅಂದ್ರೆ ಮಾಡ್ಲೇಬೇಕು ಅಂತ ಹೇಳುವಾಗ ಐ ಶುಡ್ ಕಾಲ್ ದ ಮದರ್, ನಾನು ಮದರ್ಗೆ ಕಾಲ್ ಮಾಡಬೇಕು. ಹಿ ಸೆಡ್ ಹಿ ಶುಡ್ ಕಾಲ್ ಹಿಸ್ ಮದರ್, ಅವ್ನು ಹೇಳ್ದ ಅವ್ನ ಮದರ್ಗೆ ಕಾಲ್ ಮಾಡ್ಲೇಬೇಕಂತೆ. ಈ ಶುಡ್ ಯಾವಾಗ ಯೂಸ್ ಮಾಡ್ಬೇಕು, ಕುಡ್ ಯಾವಾಗ, ಕ್ಯಾನ್ ಯಾವಾಗ, ವಿಲ್ ಯಾವಾಗ, ವುಡ್ ಯಾವಾಗ ಯೂಸ್ ಮಾಡ್ಬೇಕು ಅನ್ನೋದ್ರ ಮೇಲೆ ನಾನು ಮುಂದೆ ವಿಡಿಯೋಗಳನ್ನ ಮಾಡ್ತೀನಿ. ಸೊ ನೀವು ಜಸ್ಟ್ ಕೀಪ್ ವಾಚಿಂಗ್ ಆಲ್ ಮೈ ವಿಡಿಯೋಸ್ ಇನ್ ಫ್ಯೂಚರ್. ಅವುಗಳನ್ನೆಲ್ಲ ನಾನು ಟಚ್ ಮಾಡ್ತೀನಿ, ಎಲ್ಲಾನು ಡಿಫ್ರೆನ್ಸ್ ನಿಮ್ಗೆ ಹೇಳ್ಕೊಡ್ತೀನಿ ರೈಟ್ ಮುಂದಿನ ವಿಡಿಯೋಗಳಲ್ಲಿ. ಅದೇ ರೀತಿ ಮೈಟ್, ಸೊ ಇದ್ರ ಮೇಲೂ ಕೂಡ ನಾನು ವಿಡಿಯೋ ಮಾಡ್ತೀನಿ ಮುಂದೆ. ಐ ಮೈಟ್ ಬಿ ಲೇಟ್ ಅಂದ್ರೆ ನಾನು ಲೇಟ್ ಆಗಬಹುದು. ಶಿ ಸೆಡ್ ಶಿ ಮೈಟ್ ಬಿ ಲೇಟ್, ಅವಳು ಹೇಳಿದ್ಲು ಅವಳು ಲೇಟ್ ಆಗಬಹುದು ಅಂತ. ಮಸ್ಟ್, ಐ ಮಸ್ಟ್ ಸ್ಟಡಿ ಅಟ್ ದ ವೀಕೆಂಡ್, ನಾನು ಈ ವಾರದ ಅಂತ್ಯದಲ್ಲಿ ಓದ್ಲೇಬೇಕು. ಹಿ ಸೆಡ್ ಹಿ ಮಸ್ಟ್ ಸ್ಟಡಿ ಅಟ್ ದ ವೀಕೆಂಡ್, ಅವನು ಹೇಳ್ದ ಈ ವಾರದ ಅಂತ್ಯದಲ್ಲಿ ಅವನು ಓದ್ಲೇಬೇಕು ಅಂತ. ಮಸ್ಟ್ ಅಂದ್ರೆ ಖಂಡಿತವಾಗಿ, ಓಕೆ, ಖಂಡಿತವಾಗಿ ಅನ್ನುವ ಒಂದು ಮೀನಿಂಗ್ ಕೊಡುತ್ತೆ ಮಸ್ಟ್ ಅನ್ನೋ ವರ್ಡ್. ಹಿ ಸೆಡ್ ಹಿ ಹ್ಯಾಡ್ ಟು ಸ್ಟಡಿ ಅಟ್ ದ ವೀಕೆಂಡ್, ಅವನು ಹೇಳ್ದ ಈ ವೀಕೆಂಡ್ ಅಲ್ಲಿ ಓದ್ಲೇಬೇಕು ಅಂತ. ಈ ರೀತಿನೂ ಯೂಸ್ ಮಾಡಬಹುದು. ಓಕೆ, ಸೊ ಕ್ವಶನ್ ನಾವು ಯಾವ ರೀತಿ ಚೇಂಜ್ ಮಾಡ್ತೀವಿ ನೋಡೋಣ.
ವೇರ್ ಇಸ್ ದ ಪೋಸ್ಟ್ ಆಫೀಸ್ ಪ್ಲೇಸ್, ಯಾರೋ ಕೇಳಿದ್ರು ಈ ರೀತಿಯಾಗಿ. ಅವಾಗ ನಾವು ರಿಪೋರ್ಟೆಡ್ ಮಾಡುವಾಗ ಶಿ ಆಸ್ಕ್ಡ್ ಮೀ ವೇರ್ ದ ಪೋಸ್ಟ್ ಆಫೀಸ್ ವಾಸ್. ನೋಡಿ, ಅವಳು ಕೇಳೋ ಟೈಮಲ್ಲಿ ಈಸ್ ಯೂಸ್ ಮಾಡಿದ್ರು ಅಲ್ವಾ, ವೇರ್ ಇಸ್ ದ ಪೋಸ್ಟ್ ಆಫೀಸ್ ಪ್ಲೇಸ್. ನಾವು ಅದನ್ನ ರಿಪೋರ್ಟ್ ಮಾಡಿ ಹೇಳುವಾಗ ಶಿ ಆಸ್ಕ್ಡ್ ಮೀ ವೇರ್ ದ ಪೋಸ್ಟ್ ಆಫೀಸ್ ವಾಸ್, ಯಾಕೆಂದ್ರೆ ಆಲ್ರೆಡಿ ಆಗೋಗಿದೆ, ಎಲ್ಲಿ ಇದೆ ಅಂತ ಕೇಳಿದ್ಲು, ಅದಕ್ಕೋಸ್ಕರ ಈಸ್ ವಾಸ್ ಆಗುತ್ತೆ. ಸೊ ಅದರಿಂದ ನಾನು ಹೇಳೋದು, ಫಸ್ಟ್ ನೀವು ಟೆನ್ಸಸ್ ನ ಕಾನ್ಸಂಟ್ರೇಟ್ ಮಾಡಿ. ನಾನೀಗ ಆಲ್ರೆಡಿ ಟೆನ್ಸಸ್ ನ ಮೇಲೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ. ಐ ಥಿಂಕ್ 5 ಇಂದ 17 ವಿಡಿಯೋವರೆಗೂ ಟೆನ್ಸ್ ಗಳಿದೆ, ನೀವು ಅದನ್ನ ವಾಚ್ ಮಾಡಿ ಫಸ್ಟ್. ನೆಕ್ಸ್ಟ್, ವಾಟ್ ಆರ್ ಯು ಡೂಯಿಂಗ್? ಶಿ ಆಸ್ಕ್ಡ್ ಮೀ ವಾಟ್ ಐ ವಾಸ್ ಡೂಯಿಂಗ್. ಹೂ ವಾಸ್ ದಟ್ ಫ್ಯಾಂಟಾಸ್ಟಿಕ್ ಮ್ಯಾನ್? She asked me who was that fantastic man had been. Right? She asked me who that fantastic man had been. Do you love me? He asked me if I loved him. Have you ever been to Mexico? Andre Mexico ನೀನು ಯಾವತ್ತಾದ್ರೂ ಹೋಗಿದೀಯಾ? She asked me if I had ever been to Mexico. ಅವಳು ನಾನು ಕೇಳಿದ್ದು ನಾನು ಯಾವತ್ತಾದ್ರೂ ಮೆಕ್ಸಿಕೋಗೆ ಹೋಗಿದ್ದೀನಾ ಅಂತ. Are you living here? She asked me if I was living here. ನೆಕ್ಸ್ಟ್, ಯೂನಿವರ್ಸಲ್ ಟ್ರೂತ್ಸ್ ಡೋಂಟ್ ಚೇಂಜ್. ಅಂದ್ರೆ ಯೂನಿವರ್ಸಲ್ ಟ್ರೂತ್ ಗಳು ಯಾವತ್ತೂ ಚೇಂಜ್ ಆಗೋದಿಲ್ಲ. ಅಂದ್ರೆ ಫ್ಯಾಕ್ಟ್ ಗಳು, ಸತ್ಯಾಂಶಗಳು ಏನಿರುತ್ತೆ ರೈಟ್, ಅದನ್ನ ಜಗತ್ನಲ್ಲಿ ಎಲ್ಲರೂ ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್, ಸನ್ ರೈಸಸ್ ಇನ್ ದ ಈಸ್ಟ್, ಅದು ಯೂನಿವರ್ಸಲ್ ಟ್ರೂತ್. ಸೂರ್ಯ ಪೂರ್ವದಲ್ಲೇ ಹುಟ್ಟುತ್ತಾನೆ ಅನ್ನೋದು ಯೂನಿವರ್ಸಲ್ ಟ್ರೂತ್. ಅದನ್ನ ಯಾರು ಚೇಂಜ್ ಮಾಡಕ್ ಆಗೋದಿಲ್ಲ, ಅಂತವನ್ನ ಡೈರೆಕ್ಟ್ ಆಗಿ ಹೇಳಲೇಬೇಕು. ಸೊ ಅವುಗಳಲ್ಲಿ ಏನು ಚೇಂಜ್ ಇರೋದಿಲ್ಲ. ಹಿ ಸೆಡ್ ಮ್ಯಾಥಮ್ಯಾಟಿಕ್ಸ್ ಈಸ್ ಅ ಸೈನ್ಸ್. He said that mathematics is a science. So ನೋಡಿ, mathematics is a science ಅನ್ನೋದು ಆಸ್ ಇಟ್ ಈಸ್ ಹೇಳ್ಬೇಕು, ನಾವೇನ್ ಚೇಂಜ್ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಇದೊಂದು ಟ್ರೂತ್. ಟ್ರೂತ್ ಅಂದ್ರೆ ಸತ್ಯಾಂಶ. ನೆಕ್ಸ್ಟ್, he said sun rises in east. He said that sun rises in east. ರೈಟ್? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನು ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋಗಳನ್ನ ನಾನು ಮುಂದೆ ತರ್ತಾ ಇರ್ತೀನಿ. ನಿಮ್ಗೆ ಇಂಗ್ಲಿಷ್ ನಲ್ಲಿರುವ ಎಲ್ಲಾ ಡೌಟ್ಸ್ ಕ್ಲಾರಿಫಿಕೇಶನ್ ನಾನು ಕ್ಲಿಯರ್ ಮಾಡ್ತಿರ್ತೀನಿ. ನಿಮ್ಗೆ ಏನೇ ಡೌಟ್ ಬಂದ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ, ನಾನು ಕ್ಲಿಯರ್ ಮಾಡ್ತೀನಿ. ಅಂಡ್ ಈ ವಿಡಿಯೋ ಬೇರೆಯವ್ರಿಗೂ ಕಲಿಯೋ ಅವಶ್ಯಕತೆ ಇದೆ ಅಂದ್ರೆ ಎಲ್ಲರಿಗೂ ನೀವು ಶೇರ್ ಮಾಡಿ, ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ನಲ್ಲಿ. ಥ್ಯಾಂಕ್ ಯು.